ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಹುಡುಗನಿಗೆ ಅವಳ ಮುಗ್ಧತೆ ಹಿಡಿಸಿ ಅವಳ ಮುತ್ತು ಮಾತಿಗೆ ಹುಚ್ಚೆದ್ದು ಕೆನ್ನೆಗೊಂದು ಮುತ್ತಿನ ಅಚ್ಚು ಕೊಟ್ಟೆ ಬಿಟ್ಟನು. ಒಂದು ಕ್ಷಣ ಸಿಸ್ಟಮ್ ನೋಡುತ್ತಲಿದ್ದ ಹುಡುಗಿ ಗಾಬರಿಯಾಗಿ ಕೆನ್ನೆ ಮೇಲೆ ಕೈ ಇಟ್ಟು ಅವನತ್ತ ನೋಡಲು ಏನೂ ಗೊತ್ತಿಲ್ಲದವನಂತೆ, ಓಕೆ ಆಲ್ ಡನ್, ಇನ್ನು ಯಾವ ಫೋಲ್ಡರ್ ಬಾಕಿ ಇಲ್ಲ, ಎವ್ರಿಥಿಂಗ್ ಇಸ್ ಕ್ಲಿಯರ್ ಎಂದು ಅವಳತ್ತ ನೋಡುತ್ತಾ ಕಣ್ಣಲ್ಲಿ ಏನು ಎಂದನು. ತುಂಬ ಕಿಲಾಡಿ ಇದ್ದಾನೆ ಅಲ್ವಾ ಎನ್ನಾರೆ? ನೀವು 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 ನನ್ನ ಅಂದರೆ ನೀವು ನನಗೆ ಎಂದು ಮಾತು ಶುರು ಮಾಡಿದಳು. ಇವರು ಕಿಸ್ ಮಾಡಿದ್ರಾ? ಇಲ್ಲ ಹುಚ್ಚಿ ಥರ ನಾನೇ ಡ್ರೀಮ್ ಗೇಮ್ ಕಂಡಿದ್ನಾ? ಇತ್ತೀಚೆಗೆ ಇವ್ರ ಹತ್ರ ಇದ್ರೆ ನಾನು ಯಾಕೋ ಕೆಡ್ತಿದ್ದೀನಿ ಅನಿಸುತ್ತೆ. ಇವ್ರು ಯಾಕೆ ಕಿಸ್ ಮಾಡ್ತಾರೆ? ನಾನೇ ಗೂಬೆ ಥರ ಏನೇನೋ ಅಂದ್ಕೊಂಡಿದ್ದೀನಿ ಅನಿಸುತ್ತೆ ಎಂದು ಮನಸ್ಸಲ್ಲೇ ಮಾತಾಡಿ, ಇಲ್ಲ ಚಂದು, ಇವರು ಕಿಸ್ ಮಾಡಿದ್ದಾರೆ, ಇಲ್ಲ ಅಂದರೆ ನಿನಗೆ ಯಾಕೆ ಈ ಥರ ಫೀಲ್ ಆಗುತ್ತೆ? ನೀನು ಯಾರು ಇನ್ನೂ ಒಂದು ಗಂಡು ಪ್ರಾಣಿ ಬಗ್ಗೆನೂ ಚಿಂತೆ ಮಾಡಿಲ್ಲದೆ 24 ಕ್ಯಾರೆಕ್ಟರ್ ಗೋಲ್ಡ್ ಕಿಸ್ ಮಾಡಿರೋದೇ ಗ್ಯಾರಂಟಿ, ಕೇಳು ಈ ಭಯನ ಎಂದು ಲೆಕ್ಕಾಚಾರ ಹಾಕಿ ಅವನತ್ತ ದುರುಗುಟ್ಟಿ ನೋಡುತ್ತಾ, ನೀವು ನನಗೆ ಕಿಸ್ ಮಾಡಿದ್ರಿ ಕೇಳಿಯೇ ಬಿಟ್ಟಳು ಗಂಡು ಬೀರಿ. ನಾಚಿಕೆ ಕೂಡ ಇಲ್ಲ ಎಂದುಕೊಂಡವ ಸೀರಿಯಸ್ ಮುಖ ಹೊತ್ತವನು, ಏನು ನಾನು ನಿನಗೆ ಕಿಸ್ಸ? ಒಡೆ ಜೋಕ್. ಅವನ ನಾಟಕದ ಮಾತು, ಹೌದು ನೀವು ನನಗೆ ಕಿಸ್ ಮಾಡಿದ್ರಿ. ಅವಳು ಸಂಕೋಚವಿಲ್ಲದೆಯೇ ಹೇಳಿದ್ದಳು. ಗಂಡು ಬೀರಿ ಅಲ್ವಾ? ಲೇ ಗಂಡು ಬೀರಿ, ನೀನು ಯಾಕೆ ಕಿಸ್ ಮಾಡ್ತೀನಿ ನಾನು? ಏನಿಂದ್ರೆ ನನ್ನ ಮಗಳು ಇವಳು, ಮೇಲಿಂದ ಕೆಳಗಿಳಿದು ಬಂದ ಅಪ್ಸರೆ, ನಾವು ಕಿಸ್ ಮಾಡ್ತೀವಂತೆ ಕನಸಲ್ಲೂ ಇಲ್ಲ, ಅಷ್ಟೊಂದು ಹದ್ದು ಮೀರಿಲ್ಲ ನಾನು, ಬರ್ಗೆಟ್ಟಿಲ್ಲ ದಬಾಯಿಸಿದ. ನೀವು ಕಿಸ್ ಮಾಡಿದ್ರಿ. ಅವಳು ಸೋಲೊಪ್ಪುವುದಿಲ್ಲ, ಸತ್ಯ ಅದೇ ಅಲ್ವಾ? ಆದರೆ ಇವನು ಅವಳ ವೀಕ್ನೆಸ್ ತಿಳಿಯುವ ಬಯಕೆಯಲ್ಲಿ ಅವಳನ್ನು ಚೇರ್ ಸಮೇತ ತನ್ನೆಡೆಗೆ ಎಳೆದುಕೊಂಡು ಮುಖದ ಬಳಿ ಮುಖವೂ ತಂದವ. ಹೇಗೆ ಮಾಡಿದೆ ಅಂತಿದ್ಯಲ್ಲ, ಹೇಗೆ ಮಾಡಿದೆ ಬೇಕೆಂದೇ ಕೇಳಿದನು ಕಳ್ಳ ಎನ್ನಾರೆ. ಅವನ ಸನಿಹಕ್ಕೆ ಹೆದರಿದ್ದು ನಿಜ, ಅದು ಲೇಡಿ ರೆಬಲ್ ಅಲ್ವಾ? ಹೇಗೆ ಅಂದರೆ, ನೀವು ನಿಮ್ಮ ತುಟಿಯಿಂದ ನನ್ನ ಕೆನ್ನೆಗೆ ಮುದ್ದು ಕೊಟ್ಟಿದ್ದು ಸತ್ಯ ಸತ್ಯ ಸತ್ಯ. ಕೋರ್ಟ್ನಲ್ಲಿ ಕೂಗುವಂತೆ ಕೂಗಿದ್ದಳು 3 ಬಾರಿ. ಇನ್ನು ಸನಿಹಕ್ಕೆ ಎಳೆದವ ಕಣ್ಣಲ್ಲಿ ಕಣ್ಣಿಟ್ಟು, ಅದಂಗೆ ತೋರಿಸು, ಕ್ಷಣ ಮಾತ್ರದಲ್ಲಿ ಯಾರಾದರೂ ಕಿಸ್ ಮಾಡೋಕ್ಕಾಗತ್ತಾ? ಹೇಳು 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 ಅವಳಂತೆಯೇ ಕೇಳಿದ್ದ. ತುಟಿ ಅದರಿತ್ತು, ಆದರೂ ತಾನು ಸರಿ ಎಂದು ಪ್ರೂವ್ ಮಾಡುವ ಭಯಕ್ಕೆ ನಮ್ಮ ಗಂಡು ಬೀರಿದು. ಆಗುತ್ತೆ, ನೀವು ಮಾಡಿದ್ರಿ, ಧ್ವನಿ ಬದಲಿಸಿದ್ದ ಬೀಜಿ. ಹಾಗಾದರೆ ತೋರಿಸು ಹೇಗೆ, ಒಪ್ಕೊಳ್ತೀನಿ ಎನ್ನಲು ಗಟ್ಟಿ ಹೃದಯ ಮಾಡಿಕೊಂಡು, ಈಗ ನೀವು ನಾನಿರೋ ಜಾಗಕ್ಕೆ ಬನ್ನಿ, ಈಗ ನಾನೇ ನೀವು ಮತ್ತು ನೀವೇ ನಾನು ಎಂದವಳು ಪ್ಲೇಸ್ ಬದಲಿಸಿದರು. ಅವನ ರೀತಿ ಸೀನ್ ಮತ್ತೆ ರೀಕ್ರಿಯೇಟ್ ಮಾಡಿದ್ದಳು. ಮೊದಲು ನೀವು ಮೌಸ್ ಹಿಡಿದ್ರಿ, ಕೈಗೆ ಕೈ ಸೇರಿಸಿ ಎಂದು ಅವನಂತೆಯೇ ಅವನ ಕೈಗೆ ಕೈ ಸೇರಿಸಿ ಮೌಸ್ ಬಳಸಿದ್ದಳು. ಈ ಸಲ ಹುಡುಗನ ಹೃದಯದಲ್ಲಿ ತಮಟೆ ಸತ್ತು. ಅವಳೇ ಮುಂದುವರೆದ್ರೆ ಇವನ ಪ್ಲ್ಯಾನ್ ಖಲಾಸು. ಅವಳ ಲಕ್ಷ್ಯ ಸೀನ್ ಪುನಃ ಸೃಷ್ಟಿ ಮಾಡೋದು ಮಾತ್ರ. ಆ ಯೋಚನೆಯಲ್ಲಿ ಅವನ ಕೆನ್ನೆ ಬಳಿ ತನ್ನ ಮುಖವೂ ತಂದು ಪ್ರೀತಿ ಪಾಠ ಶುರು ಹಚ್ಚಿದ್ದು ಅವನಿಗಷ್ಟೇ ತಿಳಿಯಿತು. ಮತ್ತೆ ನಾನು ಸಿಸ್ಟಮ್ ನೋಡ್ತಿದ್ದೆ, ನೀವು ನೋಡಿ ಎಂದು ಅವನ ಮೂತಿನ ಸಿಸ್ಟಮ್ ಕಡೆ ತಿರುಗಿಸಿದವಳು, ಈ ಕಂಡು ಬೀರಿ ನಿಜವಾಗ್ಲೂ ಕಿಸ್ ಮಾಡೋ ಥರ ಇದ್ದಾಳೆ, ಯಾಕೋ ವಿಚಿತ್ರ ಭಯ ಆಗ್ತಿದೆ. ಇವಳೇನಾದರೂ ಕಿಸ್ ಮಾಡಿದ್ರೆ NRI ಗೌರವ್ ಭಟ್ಗೆ ಕಿಸ್ ಮಾಡಿದ ಮೊದಲ ಹುಡುಗಿ ಆಗ್ತಾಳೆ ಇವಳು. ನನ್ನ ಮೋಸ್ಟ್ ಹಾಟ್ ಕೆನ್ನೆಗೆ ಹುಡುಗಿಯ ಮುತ್ತಾದರೆ ಓಕೆ, ಆದರೆ ಗಂಡು ಬೀರಿ ಮುತ್ತು ಕೊಟ್ಟರೆ ಮುಂದೇನು ಎಂದವನ ಮನಸ್ಸಲ್ಲಿ ಹೊಸ ಭಯ ಶುರುವಾಗಿತ್ತು. ಫಸ್ಟ್ ಟೈಮ್ ಹೆದರ್ಕೊಂಡಿದ್ದ NRI. ನಾನು ಸಿಸ್ಟಮ್ಗೆ ಮಗ್ನಳಾಗಿದ್ದೆ, ನೀವು ಸಿಕ್ಕ ಚಾನ್ಸ್ ಬಿಡದೆ ಎನ್ನುತ್ತಾ ಅವಳ ತುಟಿಯನ್ನು ಅವನ ಕೆನ್ನೆಯತ್ತ ತಂದಿದ್ದಳು. ಕಿಸ್ ಮಾಡಿದ ಎಂದು ಪ್ರೂವ್ ಮಾಡುವ ಸಲುವಾಗಿ ಅಷ್ಟೇ, ಇನ್ಯಾವ ಬೇರೆ ಉದ್ದೇಶ ಇಲ್ಲ ಬಿಡಿ ಈ ಹುಡುಗಿಗೆ. ತುಟಿಯ ಗುರುತು ಇನ್ನೇನು ಕೆನ್ನೆಗೆ ಅಂಟಿಸಬೇಕು, ಹುಡುಗಿಯಂತೆಯೇ ಅವನ ಎದೆಯಲ್ಲಿ ಬ್ರೇಕ್ ಡ್ಯಾನ್ಸ್ ಶುರುವಾಗಿತ್ತು. ಕಿಸ್ ಮಾಡಿಬಿಟ್ಲು ಎನ್ನುವಂತೆ ಅವನೇ ಕಣ್ಣು ಮುಚ್ಚಿ ಕುಳಿತ. ಚಿಕ್ಕು ಎನ್ನುತ್ತಾ ಒಳಗಡೆ ಬಂದ ಇಂಚು ಅವರ ಜಗಳಕ್ಕೆ ಕತ್ತರಿ ಹಾಕುವ ಜೊತೆಗೆ ರೊಮ್ಯಾನ್ಸ್ಗೂ ಕತ್ತರಿ ಹಾಕಿದ್ದಳು. ಅಪರೂಪಕ್ಕೆ NRI ಎದೆಯಲ್ಲಿ ಬ್ರೇಕ್ ಡ್ಯಾನ್ಸ್ ಶುರುವಾಗಿತ್ತು. ಮುಗಿಸುವ ಮುನ್ನ ಬಂದಾಗೋಯ್ತು. ಇಬ್ಬರು ಒಮ್ಮೆ ಗಾಬರಿಯಾಗಿದ್ದು ನಿಜ. ಏನು ಮಾಡ್ತಿದ್ದೀರಾ ಎಂದು ಮಾತು ಶುರು ಮಾಡಲು, ನಿಮ್ಮ ಟೀಚರ್ ಏನೋ ಪ್ರೂವ್ ಮಾಡ್ತಿದ್ರು,
ಎಂದು ಅಣಕಿಸುವ ನಗುವನ್ನೇ ಬೀರಿತ. ಏನದು ಎಂದು ಪುಟ್ಟ ಮಗು ಗಲ್ಲದ ಮೇಲೆ ಬೆರಳಿಟ್ಟು ಕೇಳಿತು. ಅದು ಅದು ಎಂದು ತೊದಲುತ್ತಿದ್ದವಳ ನೋಡಿ ನಗುತ್ತಾ, ಕಾಲೇಜ್ ವಿಷಯ ಕಣೋ ಎಂದವನು. ಅಲ್ವಾ ಚಂದನ ಎನ್ನಲು ಹೂ ಹೂ ಎನ್ನುತ್ತಾ ತಲೆ ಆಡಿಸಿದ್ಲು. ನಾವು ಐಸ್ ಕ್ರೀಮ್ ತಿನ್ನೋಕೆ ಹೊರಗಡೆ ಹೋಗೋಣವಾ ಇಂಚು ಎಂದು ಮಾತು ಮರೆಸಿದವ ಚಂದು ಬಳಿ ಬಂದು, ಕಿಸ್ ಮಾಡೋ ಆಸೆ ಇದೆ ಅಂದರೆ ಮುಗೀತಿರೋದು, ಅದಕ್ಕೆ ಇಷ್ಟು ಡ್ರಾಮಾ ಯಾಕೆ M3? ಅಷ್ಟು ಸುಲಭವಲ್ಲ NRIಗೆ ಕಿಸ್ ಮಾಡೋದು, ತುಂಬ ಪುಣ್ಯ ಮಾಡಿರಬೇಕು, ನಿನ್ನಂಥ ಗಂಡು ಬೀರಿಗೆ ಅಸಾಧ್ಯ ಎಂದು ರೇಗಿಸಲು, ನಮಗೆ ಆ ದೂರಾಲೋಚನೆ ಇಲ್ಲ, ಬಾಯ್ ಫ್ರೆಂಡ್ ಇದ್ದಾನೆ ನನಗೆ, ಅವನಿಗೆ ಕೊಡ್ತೀನಿ, ಒಂದಲ್ಲ ಎರಡಲ್ಲ ಅವ್ನು ಕೇಳಿದಷ್ಟು ಎಂದು ಮತ್ತೆ ಅವನಿಗೆ ಅವಳು ಕಮಿಟೆಡ್ ಎಂದು ನೆನಪಿಸಿ ಹೋದಳು. ಪಾಪಚ್ಚಿ ಗೌರವ್ ಮತ್ತೆ ಪೆಚ್ಚಾದ. ಸತ್ಯ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಯುತ್ತೆ. ಆ ಹುಡುಗನ ಬಗ್ಗೆ ಆಯಿತಾ? ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸದ್ಯ ಗೊತ್ತಾಗಿಲ್ಲ, ಇಲ್ಲ ಅಂದಿದ್ರೆ ನನ್ನ ಜನ್ಮ ಜಾಲ ಆಡಿರೋಳು. M3 ಮೂತಿ ಕಿತ್ತೋಗ ಹಾಗೆ ಬರೆ ಇಡ್ತಿದ್ಲು, ಗಂಡು ಬೀರಿ ಮೂತಿ ಕಿತ್ತಾಕಿರೋಳು ಹಠ ಮಾರಿ ಎಂದು ನಿಟ್ಟುಸಿರು ಬಿಟ್ಟು ಅವಳು ಗೇಟ್ ಹೊರಗಡೆ ಹೋಗೋ ತನಕ ನೋಡ್ತಾ ಇದ್ದವನು, ಯಾಕೆ ಕಿಸ್ ಮಾಡಿದೆ ಗೊತ್ತಲ್ಲ, ಬಟ್ ಕಿಸ್ ಮಾಡಬೇಕು ಅನ್ನಿಸ್ತು. ಅವಳ ಮಾತು, ಆ ಕೈ ಬಾಯಿ ಗುರಾಯಿಸೋದು ಒಂಥರ ಕಾಡುತ್ತೆ. ಕ್ರಶ್ ಆಗಿರ್ಬೋದಾ ಎಂದು ಅನುಮಾನ ಪಡುತ್ತಾ, ಈ ಗಂಡು ಬೀರಿಗೆ ಆ ಡಕೋಟಾ ಬಾಯ್ ಫ್ರೆಂಡ್ ಬೇರೆ, ಅದೇನು ಚೆನ್ನಾಗಿದ್ದಾನವನು, ಒಳ್ಳೆ ಹೈಟ್ ಇಲ್ಲ, ಬ್ರೈಟ್ ಇಲ್ಲ, ವೆಯ್ಟ್ ಅಂಟು ಮೊದಲೇ ಇಲ್ಲ, ಉಫ್ ಅಂದರೆ ಗಾಳೀಲಿ ತೂಗಾಡ್ತಾನೆ, ಗಡ್ಡ ಬೇರೆ ಟ್ರಿಮ್ ಕೂಡ ಇಲ್ಲ, ಇವಳ್ದು ಅಷ್ಟು ವರ್ಸ್ಟ್ ಟೇಸ್ಟಾ, ಅವನಿಗೆ ಅವಳು ಸೂಟ್ ಆಗಲ್ಲ, ಇವಳಿಗೆ ಹೇಗೆ ಹೇಳೋದು ಎಂದು ಪ್ರಶ್ನಿಸಿ, ನನಗೆ ಯಾಕೆ ಅವಳಿಷ್ಟ ಎಂದು ತನ್ನಷ್ಟಕ್ಕೆ ಸುಮ್ಮನಾದ. ಹೇಳ್ರಪ್ಪ, ಇವನಿಗೆ ಆಗಿರೋದು ಲವ್ ಅಂತ, ಇನ್ಫ್ಯಾಕ್ಚುಯೇಷನ್ ಅಂತಾನೆ. ಮನೆಗೆ ಬಂದವಳು ಅಂದು ರಾತ್ರಿ ಪೂರ ಬೀಜಿ ಕಿಸ್ ಬಗ್ಗೆ ಯೋಚಿಸಿದ್ದು ನಿಜ. ಅಲ್ಲ, ಈ ಬೀಜಿ ಕಿಸ್ ಕೊಟ್ಟಿದ್ದು ನಿಜಾನೋ ಸುಳ್ಳು, ಕೊಟ್ಟಂಗೆ ಇತ್ತು ಎಂದು ಮಂಚದ ಮೇಲೆ ಪದ್ಮಾಸನದಲ್ಲಿ ಕೂತು ಯೋಚಿಸಿದ್ಲು. ಒಂದು ವೇಳೆ ಇದೆಲ್ಲ ಸಾಲ್ಸ ಎಫೆಕ್ಟಾ? ಏನು ಮಾಡಿದ್ರೂ ಸಾಹಸ ಮರೆಯೋಕೆ ಆಗ್ತಿಲ್ಲ ಎನ್ನುತ್ತಾ ಕೈ ನೋಡಲು ಶೇಕ್ ಆಗ್ತಿತ್ತು. ಅಪ್ಪ ಬಂಗಾರ, ಹೆದರಿಕೆನಾ? ಬೇಡ ಬೇಡ ಬಂಗಾರು, ನೀನು ಯಾರು? ರೆಬಲ್ ಲೇಡಿ ಕೈ, ಪುಣ್ಯ ಮಾಡಿದ್ಯಾ, ಹೆದರಿಕೆ ಬೇಡ ಎಂದು ಅವಳ ಕೈಗೆ ಮುತ್ಕೊಟ್ಟು, ಆ ಬಿಳಿ ಗೋರಿಲ್ಲ ಮಾಟ ಮಾಡೋನೆ, ಚಂದು ದೂರ ಇರೋ ಅವನಿಂದ ಎಂದುಕೊಂಡಳು. ಆದರೂ ಸಖತ್ ಕ್ಯೂಟಾಗಿದ್ದಾರೆ NRI ಎಂದು ನಕ್ಕಳು. ಇಲ್ಲ, ಕ್ಯೂಟ ಅದು ಬಿಳಿ ಗೋರಿಲ್ಲ, ಕಪ್ಪೆ ಕಣ್ಣು, ಕತ್ತೆ ಬುದ್ಧಿ, ಕಾಡ್ಪಾಪ ಮುಖ, ಒಳ್ಳೆ ಕಾರಂದಿ ಎಂದು ಹೆಸರಿಟ್ಟು, ನೀನು ಅವ್ರ ಬಗ್ಗೆ ನೋ ಮೋರ್ ಥಿಂಕಿಂಗ್, ಬಾಚ್ಕೊಂಬುದ್ದು ಎಂದು ಮಲಗಿದಳು. ಹೀಗೆ ದಿನಗಳು ಉರುಳುತ್ತಿತ್ತು. ನಮ್ಮ ಹೀರೋ ಆ ಕಾಲೇಜಿಗೆ ಬಂದು 1 ತಿಂಗಳು ಪೂರ್ತಿಯಾಗಿತ್ತು. ಈ ತಿಂಗಳಿನಲ್ಲಿ ಕಾಲೇಜಿನ ಪ್ರೋಗ್ರಾಮ್ ಮುಂದಿನ ವಾರವೇ ಇದ್ದ ಕಾರಣ ಸ್ಟೂಡೆಂಟ್ಸ್ ಕ್ಲಾಸ್ನಲ್ಲಿ ಇರ್ತಿರಲಿಲ್ಲ. ಹಾಗೆ ಇವನು ಸಹ ತುಂಬ ಬ್ಯುಸಿ ಆಗಿಬಿಟ್ಟ. ಆದರೂ ಸಹ ಚಂದು ಆ ಹುಡುಗನ ಜೊತೆ ಇರೋದು ಸಹಿಸದೆ ಅವಳನ್ನು ಸಾಧ್ಯವಾದಷ್ಟು ಅವನ ಕಣ್ಮುಂದೆ ಇರಿಸ್ಕೊಳ್ತಿದ್ದ. ಅವಳು ಸಹ ಅವನಿಗೆ ಟಕ್ಕರ್ ಕೊಡುತ್ತಲೇ ಕೆಲಸ ಮಾಡ್ತಿದ್ಲು. ಕಾಲೇಜಿನಲ್ಲಿ ಎಲ್ಲ ಕಾರ್ಯಗಳು ಸೂಪರ್ ಮೂವ್ ಆಗಿದ್ದವು. ಈ ಗ್ಯಾಪಲ್ಲಿ ಇಂಟರ್ನಲ್ಸ್ ಕೂಡ ಮುಗಿದಿತ್ತು. ದಿನ ಹೆಚ್ಚುತ್ತಾ ನಮ್ಮ ಹೀರೋಗೆ ಚಂದು ಇಲ್ಲದ ಗಳಿಗೆ 1 ವರ್ಷದಂತೆ ಕಾಡೋಕ್ಕೆ ಶುರುವಾಗಿತ್ತು. ಅವಳ ಜೊತೆ ಒಂದು ಭಾರಿಯಾದರೂ ಮಾತಾಡಿ ಮೂತಿ ಊದಿಸಿ ನೋಡೋ ಭಯಕ್ಕೆ. ಅವಳಿಗೂ ಅವನ ಸನಿಹಕ್ಕೆ ಹೋಗಿ ಹೋಗಿ ಅವಳಲ್ಲಿದ್ದ ಬದಲಾವಣೆಗೆ ಮಣಿದು ಹೆದರಿ ಆಮೇಲೆ ಸಮಾಧಾನಪಡಿಸಿಕೊಂಡು ಸಾಕ್ತಿದ್ಲು. ರಾತ್ರಿ ಚಂದಿರನಲ್ಲಿ ಅವನೇ, ಮಲಗಿದ್ರೆ NRI ಗಂಡನಾಗಿ ಕನಸಲ್ಲಿ ಕೂಡ ಅವನೇ ಇದ್ದ. ಇವನಿಗೂ ಅವಳ ನಾಟ್ಯವ ನೋಡುತ್ತಾ ಅವಳಿಲ್ಲದ ದಿನ ಬೇಡ ಎನ್ನುವ ಮಟ್ಟಕ್ಕೆ ಬಂದಿದ್ದ. ಕೆಲವೊಮ್ಮೆ ಅವಳು ಮನೆ ಕೆಲಸ ಎಂದು ರಜೆ ಹಿಡಿದ್ರೆ ಅವನಿಗೆ ಮೀಟಿಂಗ್ಸ್ ಅಟೆಂಡ್ ಮಾಡೋ ಮನಸ್ಸು ಕೂಡ ಬರ್ತಿರಲಿಲ್ಲ. ಅಷ್ಟು ಹುಚ್ಚೆಬ್ಬಿದ್ದ. ಆದರೂ ಮದುವೆ ಮಾಡಿಕೊಳ್ಳೋದು ಲವ್ ಮಾಡುವ ಲಕ್ಷಣ ಎಂದು ಒಪ್ಪದವ ಬಿಂಕ ಬಿಡದೆ ನಟಿಸಿದ. ಇನ್ನು 2 ತಿಂಗಳಲ್ಲಿ NRI ಜರ್ಮನಿಗೆ ವಾಪಸ್ಸಾದರೆ ಹೊಸ ಪ್ಲೇಸ್ಮೆಂಟ್ ಆಫೀಸರ್ ಬೇಕೆಂದು ಹೊಸ ಲೇಡಿ ಸ್ಟಾಫ್ನ ಹೈರ್ ಮಾಡಿದ್ದರು ಪ್ರಿನ್ಸಿಪಾಲರು. ಹೆಸರು ಜಾಸ್ಮಿನ್ ಫರ್ನಾಂಡಿಸ್. ಲಂಡನ್ನಲ್ಲಿದ್ದವಳು. ಈಗ ಅಪ್ಪನ ಬಯಕೆಗಾಗಿ ಇಂಡಿಯಾಗೆ ಬಂದಿದ್ರಂತೆ. ಅವರು ನೋಡೋಕೆ ಸೇಮ್ ಬಾಲಿವುಡ್ ಹೀರೋಯಿನ್ ಥರ ಇದ್ರಂತೆ. ಮಂಡಿ ತನಕ ಬಟ್ಟೆ ಹಾಕ್ತಾರಂತೆ, ಮೈಗೆ ಹೈಫೈ ಸೆಂಟ್ ಬೇರೆ, ಕಾಲಿಗೆ ಹೀಲ್ಸ್ ಇಲ್ಲದೆ ನಡೆದು ಅಭ್ಯಾಸನೇ ಇಲ್ವಂತೆ ಎಂದು ಎಲ್ಲರೂ ಮಾತಾಡ್ತಿದ್ದು ನಮ್ಮ ಲೇಡಿ ರೆಬಲ್ ಕಿವಿಗೂ ಬಿತ್ತು. ಛೇ, ಲೇಡಿ ಪ್ಲೇಸ್ಮೆಂಟ್ ಆಫೀಸರಾ? ಈಗಲೇ ಈ ಕಾಲೇಜಿನ ಹುಡುಗರು ಕೆಡ್ತಿದ್ದಾರೆ, ಈಗ ಇನ್ನು ಕೆಡ್ಸೋಕೆ ಅವಮ್ಮ ಬೇರೆ ಬರ್ತಿದ್ದಾಳೆ ಎಂದು ಶ್ವೇತಾ ಬಳಿ ಬೈಕೊಂಡು ಒಮ್ಮೆ NRIನ ನೆನೆದಳು. ಮೊದಲೇ ಇವರು ಬ್ಯಾಚುಲರ್, ಅವಮ್ಮಗೆ ಮದುವೆ ಆಗಿದೆಯಾ ಎಂದು ಯೋಚಿಸಿ ಜಾಸ್ಮಿನ್ಗೆ ಮದುವೆ ಎನ್ನಲು,
ಇನ್ನ ಇಲ್ವೇ ಎಂದು ಗೇಟ್ ಕಡೆ ನೋಡಿದ ಶ್ವೇತಾ, ಅಲ್ಲೋಡೆ ಮರ್ಸಿಡೀಸ್ ಎಂದು ಕಾರ್ ಕಡೆ ಕೈ ಮಾಡಿ ತೋರಿಸಲು ಕಾರಿಂದ ಇಳಿದಳು ಒಬ್ಬಳು ವಯ್ಯಾರಿ. ಕಾಲಿಗೆ 7 ಇಂಚಿನ ಬ್ಲ್ಯಾಕ್ ಹೀಲ್ಸ್ ಹಾಕಿ ಪುಣ್ಯಕ್ಕೆ ಮಂಡಿ ಮುಚ್ಚಿದ ಫಾರ್ಮಲ್ ಡ್ರೆಸ್ ಹಾಕಿದ್ಲು. ಹೆಗ್ಲು ತಾಗುವಷ್ಟು ಉದ್ದದ ಕೂದಲನ್ನು ಹಾರಲು ಬಿಟ್ಟು ಅದಕ್ಕೆ ಮೆರೂನ್ ಹೇರ್ ಕಲರ್ ಹಾಕಿರಲು ಕಣ್ಣಿಗೆ ಆಕರ್ಷಿಸಿತ್ತು. ಬಣ್ಣವಂತೂ ಕೇಳಲೇಬೇಕಿಲ್ಲ, ನಮ್ಮ NRIಗೆ ಹೋಲುವಂತೆ ಪ್ಯೂರ್ ಬಿಳುಪು. ಅವಳು ಹಚ್ಚಿದ್ದ ಕೆಂಪು ಲಿಪ್ಸ್ಟಿಕ್ ಕಂಡಿತ್ತು. ಹಾಕಿದ್ದ ಚಸ್ಮಾ ತೆರೆಯಲು ನಿಜಕ್ಕೂ ಬಾಲಿವುಡ್ ಹೀರೋಯಿನ್ ಎಂದರೆ ತಪ್ಪೇನಿಲ್ಲ. ಅವಳನ್ನು ಕಣ್ಣಲ್ಲಿ ಸ್ಕ್ಯಾನ್ ಮಾಡಿದ ಚಂದು ಯಾಕೋ ಸಪ್ಪೆ ಮೊರೆ ಹಾಕಿದ್ಲು. ಹುಡುಗರೆಲ್ಲ ಬಾಯ್ಬಿಟ್ಟು ಹಲ್ಲು ಗಿಂಜುತ್ತಾ ನೋಡ್ತಿದ್ರು. NRIನ ನೋಡಿದಾಗ ಹುಡುಗಿರು ಫ್ಲ್ಯಾಟ್ ಆದಂತೆ ಈಗ ಹುಡುಗರ ಸರದಿ. ಕ್ಯಾಟ್ ವಾಕ್ ಮಾಡ್ತಾ ಬರ್ತಿದ್ದ ಜಾಸ್ಮಿನ್ ಒಂದು ಕಡೆ ಆದರೆ ಅವಳೆದುರಿಗೆ ಬರ್ತಿದ್ದ NRI ಎದುರಲ್ಲಿದ್ದವಳನ್ನು ಗಮನಿಸದೆ ತನ್ನ ಪಾಡಿಗೆ ತಾನು ಪ್ರಿನ್ಸಿಪಾಲ್ನ ನೋಡಲು ಹೋಗ್ತಿರಲು ಅವರಿಬ್ಬರನ್ನ ನೋಡುತ್ತಾ ಮಧ್ಯದಲ್ಲಿ ದೂರ ನಿಂತು ನೋಡ್ತಿದ್ಲು ಚಂದು. ವೇರ್ ಇಸ್ ದಿಸ್ ಪ್ರಿನ್ಸಿಪಲ್ ಕ್ಯಾಬಿನ್ ಎಂದು ಕೇಳುತ್ತಾ ಬಂದವಳು ನೋಡದೆ ಗುದ್ದಿದ್ದು NRIಗೆ. ಅವಳನ್ನು ಥಟ್ಟೆಂದು ಬಾಹುವಿನಲ್ಲಿ ಹಿಡಿದಿದ್ದ ಗೌರವ್. ಅದನ್ನು ನೋಡಿದ ಚಂದು ಬಾಯಿ ತೆರೆದು ಪೆಚ್ಚು ಮುಖ ಹೊತ್ತಳು. ಕಣ್ಣುಗಳನ್ನು ಮಿಟುಕಿಸದೆ ನಿಂತಲ್ಲೇ ನಿಂತು ಸಪ್ಪೆ ಮೊರೆ ಹಾಕಲು ಕಾರಣವೇನು? ಹೇ ಆರ್ ಯು ಓಕೆ ಎನ್ನುತ್ತಾ ಅವಳನ್ನು ಇನ್ನೂ ಬಾಹುವಿನಲ್ಲೇ ಹಿಡಿದಿದ್ದ. ಅವನನ್ನು ನೋಡಿದ ಜಾಸ್ಮಿನ್ ಮೊದಲ ಲುಕ್ಕಲ್ಲೇ ಫ್ಲ್ಯಾಟ್. ವಾಟ್ಸ್ ಯುವರ್ ನೇಮ್ ಹ್ಯಾಂಡ್ಸಮ್ ಎಂದಳು. ಗೌರವ್ ಭಟ್ ಎಂದು ನಿಲ್ಲಿಸಿ ಇನ್ನೇನು ಹೋಗಬೇಕು ಅವನ ಕೈ ಹಿಡಿದವಳು, ಹೇ ಹ್ಯಾಂಡ್ಸಮ್, ವೇರ್ ಇಸ್ ದಿಸ್ ಪ್ರಿನ್ಸಿ ಕ್ಯಾಬಿನ್ ಎಂದಳು. ಅವಳ ಕೈ ಬಿಡಿಸಿಕೊಂಡವ, ಓ ಪ್ಲೀಸ್ ಕಮ್ ಎಂದು ಕೈ ಮುಂದೆ ಮಾಡಿ ದಾರಿ ತೋರುತ್ತಾ ಕರೆದೊಯ್ದ. ಅಲ್ಲಿದ್ದ ಕೆಲವರೆಲ್ಲ, ಏನೇ ಫಸ್ಟ್ ಮೀಟಲ್ಲೇ ಡ್ಯಾಶಿಂಗಾ, ಆಮೇಲೆ ಮೀಟಿಂಗಾ, ಡೇಟಿಂಗಾ ಎಂದು ನಗುತ್ತಿದ್ದರು. ಅವರೆಲ್ಲರ ಮಾತು ಯಾಕೋ ನಮ್ಮ ಲೇಡಿಗೆ ಕಷ್ಟವಾಗಿತ್ತು. ಇದರ ಅರ್ಥ ಏನು? ಅವಳಿಗೆ ಲವ್ ಆಗಿದೆ ಅಂತಾನೆ ಅಲ್ವಾ? ಮುಂದೆ ಕತೆ ಹೇಗಿದೆ ಹೇಳಿ. ಈಗ ಈ ಜಾಸ್ಮಿನ್ ಎಂಟ್ರಿಯಿಂದ ನಮ್ಮಿಬ್ಬರ ಹೀರೋಯಿನಿಗೆ ಫೀಲಿಂಗ್ಸು ಶೇರ್ ಮಾಡ್ಕೊಳ್ಳೋ ಅವಕಾಶ ಬರುತ್ತಾ? ನೋಡೋಣ. ಮತ್ತೆ ಸಿಗೋ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.